ಮೈಸೂರು ರೇಷ್ಮೆ ಸೀರೆಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಎಸ್ಐಸಿಯಲ್ಲಿ ಮಹಿಳೆಯರು ಅಪ್ಪಟ ರೇಷ್ಮೆ ಸಿಲ್ಕ್ ಸೀರೆಗಳ ಖರೀದಿಗೆ ದುಂಬಾಲು ಬಿದ್ದಿದ್ದಾರೆ. ತಮಗಿಷ್ಟವಾದ ಕಲರ್ ಸ್ಯಾರಿಯನ್ನ ಖರೀದಿ ಮಾಡಲು ನಾಮುಂದು ತಾಮುಂದು ಅಂತ ಹೊರ ಜಿಲ್ಲೆಗಳಿಂದ ಬಂದು ಸೀರೆ ಖರೀದಿಗೆ ಮುಂದಾಗಿದ್ದಾರೆ. ಪ್ರತಿನಿತ್ಯ 60ರಿಂದ 70 ಸೀರೆಗಳು ಮಳಿಗೆಗೆ ಬರೋ ಕಾರಣ ಡಿಮ್ಯಾಂಡ್ಗೆ ತಕ್ಕಂತೆ ಕೆಎಸ್ಐಸಿ ಪೂರೈಕೆ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮಹಿಳೆಯರು ದುಂಬಾಲು ಬಿದ್ದಿದ್ದಾರೆ. ನೋಡಿ, ಪ್ರತಿನಿತ್ಯ 60ರಿಂದ 70 ಸಾವಿರ ಸೀರೆಗಳು ಮಳಿಗೆಗೆ ಬರುವಂಥ ಕಾರಣ ಡಿಮ್ಯಾಂಡ್ಗೆ ತಕ್ಕಂತೆ ಈಗೇನು ಡಿಮ್ಯಾಂಡ್ ಜಾಸ್ತಿ ಆಗಿದೆಯಲ್ಲ, ಆ ಡಿಮ್ಯಾಂಡನ್ನು ಪೂರೈಕೆ ಮಾಡೋದಕ್ಕೆ ಕೆಎಸ್ಐಸಿಗೆ ಸಾಧ್ಯ ಆಗ್ತಾ ಇಲ್ಲ. ಮೈಸೂರು ರೇಷ್ಮೆ ಸೀರೆಗಳಿಗೆ ಒಂದು ಕಡೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಾಗಿ ಮಹಿಳೆಯರು ಅದನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ನಾಮುಂದು ತಾಮುಂದು ಅಂತ ಮುಗಿ ಬೀಳ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಿ? ಏನು ಅನಿಸುತ್ತೆ ಈ ಸ್ಯಾರಿಯನ್ನು ನೋಡಿದ್ರೆ? ಯಾವ ಕಲರ್ ನಿಮಗೆ ಇಷ್ಟ? ನೀವು ಇಷ್ಟಪಟ್ಟದ ಸ್ಯಾರಿ ಸಿಗ್ತಾ ಅಂತ? ನಾವು ಬಂದಿರೋದು ಬಳ್ಳಾರಿಯಿಂದ. ನಮ್ಮ ಅಮ್ಮಂಗೆ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಇಷ್ಟ, ಅದನ್ನು ತೊಗೋಬೇಕಂತ ಬಂದಿದ್ದೀವಿ. ಬಟ್ ಅವರಿಗೆ ಇಷ್ಟ ಆಗಿರೋ ಕಲರ್ ಸಿಕ್ಕಿಲ್ಲ. ಬೆಳಗ್ಗೆ ಬಂದರೆ ಎಲ್ಲ ಕಲೆಕ್ಷನ್ಸ್ ಭಾಳ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಮತ್ತೆ ಬರಬೇಕಂತ ಅಂದ್ಕೊಂಡಿದ್ದೀವಿ. ನಮಗೆ ಇಷ್ಟ ಆಗಿರೋ ಕಲರ್ ಇನ್ನೂ ಸಿಕ್ಕಿಲ್ಲ. ಯಾವ ಕಲರ್ ಇಷ್ಟ ಆಗಿದೆ? ಈಗ ಇದು ಮೈಸೂರು ಸಿಲ್ಕ್ ಸ್ಯಾರಿನೇ ತಗೋಬೇಕು ಅಂತೇಳಿ ಯಾಕೆ ಇಷ್ಟ ನಿಮಗೆ ಅಂತ? ಅದು ಸಾಫ್ಟ್ ಆಗಿರುತ್ತೆ, ಉಟ್ಟರೆ ಒಂದು ಲುಕ್ ಇರುತ್ತೆ. ಹಾಗೆ ನಮ್ಮಮ್ಮಂಗೆ ಇಷ್ಟ ಅನ್ನೋದು ಮೇನ್ ರೀಸನ್. ಅದಕ್ಕೆ ತೊಗೋಬೇಕಂತ ಇದ್ದೀವಿ. ರೆಡ್ ಬೇಕಿತ್ತು, ಅದೇನು ಸಿಕ್ಕಿಲ್ಲ, ನೋಡಬೇಕು. ಡಿಮ್ಯಾಂಡ್ ಅದಕ್ಕೆ ನಾಳೆ ಬರಬೇಕು. ಹಾಂ, ನಾಳೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ನಿಮ್ಗೆ ಇಷ್ಟವಾದ ಸ್ಯಾರಿ ಸಿಗ್ತಾ? ಏನು ಅನಿಸ್ತಾ ಇದೆ? ಚಿಕ್ಕಮಂಗ್ಳೂರಿಂದ ಬಂದಿರೋದು. ಆ್ಯಕ್ಚುಲಿ ಮೈಸೂರು ಸುತ್ತಮುತ್ತ ಹಂಗೆ ದೇವಸ್ಥಾನಕ್ಕೆಲ್ಲ ಬಂದಿದ್ವಿ. ಹಾಗೆ ಮೈಸೂರು ಸಿಲ್ಕ್ ನಮ್ಮ ಟ್ರೆಡಿಷನ್ ಅಲ್ವಾ, ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ದೀವಿ. ಬಟ್ ಯೂಶ್ವಲಿ ಬೆಳಗ್ಗೆ ಹೊತ್ತು ಸ್ಟಾಕ್ಸ್ ಬರುತ್ತಂತೆ. ನಮಗೆ ಬೇರೆ ಪ್ರಿಂಟ್ಸಲ್ಲಿ ನೋಡ್ತಾ ಇದ್ದೀನಿ, ಏನಾದರೂ ನಮ್ಮ ರೇಂಜ್ ರೇಟಿಗೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀನಿ. ಬಟ್ ಎನಿವೇ, ಆಲ್ವೇಸ್ ಮೈಸೂರು ಸಿಲ್ಕ್ ನಮ್ಮ ಇದು ಟ್ರೆಡಿಷನ್ನು ನಮಗೆ ತುಂಬ ಇಷ್ಟ. ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿಮ್ಗೆ ಇಷ್ಟವಾದ ಕಲರ್ ಸಿಗ್ತಾ ಹೇಗೆ ಅಂತ? ಯೂಶ್ವಲಿ ಇದೆ ಮೈಸೂರು ಸಿಲ್ಕಲ್ಲಿ ಬರೋದು ಬ್ಲೂ, ರೆಡ್, ಗ್ರೀನು, ಇವು ಇನ್ ಜನರಲ್ ಕಲರ್ಸು. ತುಂಬ ಖುಷಿ ಆಗುತ್ತೆ ಇದನ್ನು ಉಡೋದಕ್ಕೆ. ಅದು ಉಟ್ಟರೆ ಅದ್ರ ಫೀಲೇ ಡಿಫ್ರೆಂಟು, ಚೆನ್ನಾಗಿದೆ. ನಮ್ಮ ಮೈಸೂರು ಸಿಲ್ಕು ನಮ್ಮ ಹೆಮ್ಮೆ. ಶುದ್ಧತೆ, ಪರಿಶುದ್ಧತೆಗೆ ಮತ್ತೊಂದು ಹೆಸರು ಮೈಸೂರು ಸಿಲ್ಕ್. ರಾಜರ ಕಾಲದಿಂದ ಆರಂಭವಾದಂಥ ಮೈಸೂರು ಸಿಲ್ಕ್ ಸೀರೆಗಳು ಇಂದಿಗೂ ಕೂಡ ತಮ್ಮ ಪ್ರಚಾರದಲ್ಲಿ ಉಳಿದಿವೆ. ಬಹಳ ಮುಖ್ಯವಾಗಿ ಹೆಂಗಳೆಯರ ಮನಗೆದ್ದಿರುವಂಥ ಸೀರೆಗಳಲ್ಲಿ ಮೊದಲನೇ ಸ್ಥಾನ ಇರೋದು ಮೈಸೂರು ಸಿಲ್ಕ್. ಅಪ್ಪಟ ದೇಶಿ ಶೈಲಿಯಲ್ಲಿ ರೇಷ್ಮೆಯ ಸೀರೆಗಳು ಮೈಸೂರಿನಲ್ಲಿ ಬಿಟ್ಟರೆ ಬೇರೆಲ್ಲೂ ಸಿಗೋಲ್ಲ ಅನ್ನೋ ಒಂದು ಮಾತಿದೆ. ಹೀಗಾಗಿ ಮಹಿಳೆಯರು ಅತಿ ಹೆಚ್ಚು ಇಷ್ಟಪಡುವಂಥ ಮೈಸೂರು ಸಿಲ್ಕ್ ಸೀರೆಯನ್ನು ಕಾರ್ಖಾನೆಯ ಸಮೀಪವೇ ತೆಗೆದುಕೊಳ್ಬೇಕು. ಹಾಗಾಗಿ ಅವ್ರಿಗೆ ಇಷ್ಟ ಬಂದ ಕಲರಲ್ಲೇ ನಮಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇದೀಗ ಮೈಸೂರು ಸಿಲ್ಕ್ ಸೀರೆಯ ಖರೀದಿಗಾಗಿ ದುಂಬಾಲು ಬಿದ್ದಿದ್ದಾರೆ. ಮೈಸೂರಿನ ಅಶೋಕಪುರಂನಲ್ಲಿದ್ದರತಕ್ಕಂತಹ ಕೆಎಸ್ಐಸಿಯ ಒಳಭಾಗದಲ್ಲಿ ನಾನೀಗ ಇದ್ದೇನೆ. ಬಹಳ ಮುಖ್ಯವಾಗಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ರಾಜ್ಯ, ಹೊರ ಜಿಲ್ಲೆ, ಮೈಸೂರು ಸೇರಿದಂತೆ ಅನೇಕ ಕಡೆಗಳಿಂದ ಬಂದು ಇಲ್ಲಿ ಸೀರೆಯನ್ನು ಖರೀದಿ ಮಾಡ್ತಾರೆ. ಬಹಳ ಮುಖ್ಯವಾಗಿ ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ಸರಿಸುಮಾರು 11 ಗಂಟೆಯವರೆಗೂ ಕೂಡ ಕ್ಯೂನಲ್ಲಿ ನಿಲ್ಲೋದು, ತಮಗಿಷ್ಟ ಬಂದಂಥ ಸ್ಯಾರಿಯನ್ನು ಖರೀದಿ ಮಾಡಿ ಖುಷಿಯನ್ನು ಪಡ್ತಿದ್ದಾರೆ. ಆ ಮೂಲಕವಾಗಿ ಸೀರೆಗೆ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಉದ್ಯಮ ಇರತಕ್ಕಂಥದ್ದು. ಮೈಸೂರಿನ ಅಶೋಕಪುರಂನಲ್ಲಿರ್ತಕ್ಕಂತಹ ಈ ಒಂದು ರೇಷ್ಮೆ ಸ್ಯಾರಿಯ ಈ ಒಂದು ಮಳಿಗೆಯಲ್ಲಿ ನೀವೀಗ ಏನು ನೋಡ್ತಾ ಇದ್ದೀರಾ, ಬಹಳ ಮುಖ್ಯವಾಗಿ ಮೈಸೂರು ಸಿಲ್ಕ್ ಸೀರೆಯನ್ನು ಕೊಳ್ಳಬೇಕು. ಒಮ್ಮೆ ಆದರೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಧರಿಸಬೇಕು ಅನ್ನೋದು ಬಹಳ ಮಹಿಳೆಯರು, ಹೆಂಗಳೆಯರ ಕನಸಾಗತ್ತೆ. ಬಹಳ ಮುಖ್ಯವಾಗಿ ಮೈಸೂರಿನಲ್ಲಿರ್ತಕ್ಕಂಥ ಈ ಒಂದು ಕೆಎಸ್ಐಎ ಮಳಿಗೆ ಏನಿದೆ, ಇಲ್ಲಿ ಪ್ಯೂರಿಟಿ ಆದಂಥ ರೇಷ್ಮೆ ಸೀರೆಗಳು ಸಿಗ್ತವೆ. ಹೀಗಾಗಿ ಮೈಸೂರಿನ ಅಶೋಕಪುರಂನಲ್ಲಿರ್ತಕ್ಕಂಥ ಈ ಸಿಲ್ಕ್ ಫ್ಯಾಕ್ಟ್ರಿಯ ಒಂದು ಮಳಿಗೆಯಲ್ಲಿ ಸಾಕಷ್ಟು ಮಹಿಳೆಯರು ಸೀರೆಗಾಗಿ ತಮಗಿಷ್ಟವಾದಂಥ ಸೀರೆಗಾಗಿ ಮುಗಿ ಬೀಳ್ತಿದ್ದಾರೆ. ಆದರೆ ಅವರಿಗೆ ಬೇಕಾದಂಥ ಕಲರ್ ಸಿಗ್ತಾ ಇಲ್ಲ, ಉತ್ಪಾದನೆ ಹೆಚ್ಚಾಗ್ತಾ ಇಲ್ಲ ಅನ್ನೋದು ಬೇಸರ ಕೂಡ ಅವರಿಗಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.